ಫೇಗಲ್ ಅಸ್ಸಲಾಂ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದಾರೆ ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಿರೋದು. ನಾನು ಇವತ್ತಿದ್ದೀನಿ ನಮ್ಮ ಅಹಮದ್ ಸ್ವೀಟ್ ಶಾಪ್ ನಮ್ಮ ಬೇಕ್ರಿ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಇದು ಒಂದು ಈ ಪರ್ಟಿಕ್ಯುಲರ್ ಬೇಕ್ರಿ ಆ್ಯಂಡ್ ಶಾಪ್ ಸ್ವೀಟ್ ಶಾಪ್ ಬಂದು ವಾನಂಬಡಿಯಲ್ಲಿ 80+ ಇಯರ್ಸಿಂದ ಲೊಕೇಟೆಡ್ ಇರೋದು ಶಾಪ್ ಇದು. ನಾವು ಒನ್ ಮೋರ್ ಶಾಪ್ ಇಸ್ ದೇರ್ ಇನ್ ಬ್ಯಾಂಗ್ಳೂರ್ ಫ್ರಮ್ 6+ months ಆಗಿದೆ ಇದು. ಇಲ್ಲಿದು ಸ್ಪೆಷಾಲಿಟಿ ಏನಂದರೆ ಫಸ್ಟು ಬಂದು ಇವ್ರು ಫೇಮಸ್ ಆಗಿದ್ದು ನಿಮ್ಮ ಸ್ವೀಟ್ ಬೂಂದಿಯಿಂದ ಫೇಮಸ್ ಆಗಿದೆ ಇವರು. ಅಹಮದ್ ಸ್ವೀಟ್ ಬೂಂದಿ ಅಂತ ಹೇಳ್ಬಿಟ್ಟು ಇವರು ಆಲ್ಮೋಸ್ಟ್ ಆಲ್ ಓವರ್ ಮಾಸ್ಕ್ಗೆ ನಮ್ಮ ರಂಜಾನಲ್ಲಿ ಸಪ್ಲೈ ಮಾಡ್ತಿದ್ರು. ಸೊ ಅಲ್ಲಿಂದ ಆ ಅಥೆಂಟಿಕೇಟ್ ಸ್ವೀಟ್ ಬೂಂದಿಯಿಂದ ಇವರು ಫೇಮಸ್ ಆಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಸ್ನ ಅಕಂಪ್ನಿ ಮಾಡಿ ಎಲ್ಲ ಸ್ವೀಟ್ಸ್ ಒಂದು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಸ್ವೀಟ್ ಸ್ಪೆಷಾಲಿಟಿ ಏನಂದರೆ 0 ಪ್ರಿಸರ್ವೇಟಿವ್. ಏನಾದರೂ ನೀವು ಈ ಸ್ವೀಟ್ಸು ಈ ಪರ್ಟಿಕ್ಯುಲರ್ ಅಹಮದ್ಸ್ ಬೇಕ್ರಿಯಿಂದ ತೊಗೊಂಡ್ರೆ ಓಕೆ ಇಟ್ ಶುಡ್ ಬಿ ಕನ್ಸ್ಯೂಮ್ಡ್ ವಿತಿನ್ 3-4-5 days ಮ್ಯಾಕ್ಸ್. ಅದಕ್ಕಿಂತ ಮೇಲೆ ಪ್ರಿಸರ್ವ್ ಮಾಡೋಂಗಿಲ್ಲ ಬಿಕಾಸ್ ದೆರ್ ಇಸ್ ನೋ ಪ್ರಿಸರ್ವೇಟಿವ್ಸ್ ಇದರಲ್ಲಿ. ಈ ಸ್ವೀಟ್ಸಲ್ಲಿ ಯಾವುದೇ ಸ್ವೀಟ್ಸ್ ತೊಗೊಳ್ಳಿ ಓಕೆ ಇವ್ರ ಹತ್ರ ಸ್ವೀಟ್ಸು ಇದೆ. ಅದಾದಮೇಲೆ ಬೇಕ್ರಿ ಐಟಮು ಬ್ರೆಡ್ಡು ಶೀರ್ಮಲ್ಲು ಆ ಥರ ಪರ್ಟಿಕ್ಯುಲರ್ ಬಿಸ್ಕೆಟ್ಸು ಎಲ್ಲ ಸಿಗುತ್ತೆ ಸ್ನೇಹಿತರೆ. ಬಟ್ 0 ಪ್ರಿಸರ್ವೇಟಿವ್ಸ್. ಯಾರಿದ್ರೂ ಆರಾಮಾಗಿ ಬರ್ಬೋದು. ಈ ಪರ್ಟಿಕ್ಯುಲರ್ ಶಾಪ್ ಬಂದು ನಮಗೆ ಫ್ರೆಜರ್ ಟೌನಲ್ಲಿ ಲೊಕೇಟೆಡ್ ಇದೆ. ಪುಟ್ ದಿ ಲೊಕೇಶನ್ ಇಸ್ ಅಹಮದ್ ಸ್ವೀಟ್ಸ್ ಫ್ರೆಜರ್ ಟೌನ್. ಬರ್ಬೋದು. ಈಚ್ ಆ್ಯಂಡ್ ಎವ್ರಿ ಸ್ವೀಟ್ ನೀವು ಬಂದು ಟೇಸ್ಟ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಏನಿದೆಯೋ ಟೇಸ್ಟ್ ಬಡ್ಸನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ ನಾನು ಏನೇನಿದೆ ಇವ್ರ ಹತ್ರ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು. ದೇ ಹ್ಯಾವ್ ಸಮ್ವೇರ್ ಅರೌಂಡ್ 45 ಸ್ವೀಟ್ಸ್ ಇವಾಗ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಆ 45 ಸ್ವೀಟ್ಸ್ನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ಆಮೇಲೆ ನಿಮಗೆ ಆ ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಕಂಪ್ಯಾರಬಲ್ ಟು ಆಲ್ ಸ್ವೀಟ್ ಶಾಪ್ಸ್ ಇಲ್ಲಿ ಆ ಟೇಸ್ಟ್ಗೆ ಆ ಪರ್ಟಿಕ್ಯುಲರ್ ಪ್ರೈಸ್ ಬಂದು ವರ್ತ್ ಅನಿಸುತ್ತೆ. ನಾನು ಎಲ್ಲ ಟೇಸ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನಾನು ತೋರಿಸೋದ್ರಲ್ಲಿ ನಿಮಗೆ ಒಂದು 50% to 70% ಕಾನ್ಫಿಡೆನ್ಸ್ ಬರ್ಬೋದು. ಆದರೆ ನಿಮ್ಮ ಟೇಸ್ಟ್ ಬರ್ಡ್ಸ್ಗೆ ನಿಮ್ಗೆ ಏನಾದರೂ ಅದು ಪಕ್ಕಾ ಕ್ಲಾರಿಟಿ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಬರಲೇಬೇಕು ಸ್ಟೋರ್ಗೆ. ಬಂದು ನೀವು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ. ಸೊ ಫಸ್ಟ್ ಬಂದು ಇದು ಒಂದು ಕಂಪ್ಲೀಟಾಗಿ ಹೋಮ್ ಮೇಡ್ ಥರ ಪ್ರಾಡಕ್ಟ್. ಇದು ತಿಲಾವತ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಸಮ್ವೇರ್ ಅರೌಂಡ್ 400 rupees kg. ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಜಾಗ್ರಿ. ಕಂಪ್ಲೀಟಾಗಿ ಪೀನಟ್ಸು ಬೆಲ್ಲದಲ್ಲಿ ಮಾಡ್ತಾರೆ ಸ್ನೇಹಿತರೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ ಒನ್ ಸಿಗ್ನೇಚರ್ ಡಿಶ್ ಅಹಮದ್ಸ್. ಊರುಗಳಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮಾಡ್ತಾರೆ. ನಿಮಗೆ ಅಹಮದ್ಸಲ್ಲಿ ಬೇಕಂದ್ರೂ ಅಹಮದ್ಸಲ್ಲೂ ಸಿಗ್ಬಿಡುತ್ತೆ ಸ್ನೇಹಿತರೆ. ಲೆಟ್ ಸ್ಟಾರ್ಟ್ ಫ್ರಮ್ ದಿ ಸ್ವೀಟ್ಸ್. ಆ್ಯಕ್ಚುಲಿ ಸರ್ ಬಂದು ಪ್ರಾಪರ್ ಡ್ರೈ ಫ್ರೂಟ್ಸ್ ಅಂತ ಇದು. ಓಕೆ. ನಿಮಗೆ ಯಾವುದು ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ. ಪ್ರಾಪರ್ ಡ್ರೈ ಫ್ರೂಟ್ಸು ಪ್ರಾಪರ್ ಮಿಲ್ಕಲ್ಲಿ ನಾವು ಪ್ರಿಪೇರ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಸಿಗ್ನೇಚರ್ ಐಟಮ್ ಅಂತ ಹೇಳ್ಬೋದು ನಾವು. ಓಕೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈ ಫ್ರೂಟ್ ಕಾಶ್ಮೀರಿ ಅಂತ. ಏನಕ್ಕೆ ಮೇಲೆ ಕೆಳಗಡೆ ವೈಟು ಕೆಳಗಡೆ ರೆಡ್ ಇದೆ ಅಂದರೆ ಇವಾಗ ಕಾಶ್ಮೀರೀಸ್ ಹೆಂಗಿರ್ತಾರೆ ವೈಟ್ ಅಂಡ್ ರೆಡ್ ಅಂತ ಕಾಂಬಿನೇಷನ್ ಇರುತ್ತೆ. ಸೊ ಆ ಥರ ಕಾಂಬಿನೇಷನ್ ಮಾಡಿ ಸೇಮ್ ಇದು ಡ್ರೈ ಫ್ರೂಟ್ಸಲ್ಲಿ ಬರುತ್ತೆ. ನೀವು ಬನ್ನಿ ಟೇಸ್ಟ್ ಮಾಡಿ. ನೋ ರಿಗ್ರೆಟ್ಸ್. ನಿಮಗೆ 1% ರಿಗ್ರೆಟ್ಸ್ ಇರಲ್ಲ ನೀವು ಬಂದು ತಿಂದರೆ. ಆಮೇಲೆ ಇದು ಬಂದು ಮಿಲ್ಕ್ ಪೇಡ್ ಬರ್ಫಿ ಅಂತ. ಇದು ಪ್ರಾಪರ್ ಮಿಲ್ಕ್ ಮತ್ತು ಮೇಡನ್ನು ಮಾಡ್ತಾರೆ ಇದು. ಆಮೇಲೆ ಇದು ಬಂದು ಮಿಲ್ಕ್ ಕೇಕ್ ಅಂತ. ಬಂದು ಟೇಸ್ಟ್ ಮಾಡಿ ನೀವು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಆಮೇಲೆ ನಾವು ಬರ್ತೀವಿ ಅಜ್ಮೀರಿ ಅಂತ. ಇದೆಲ್ಲ ಬಂದುಬಿಟ್ಟು ಮಿಲ್ಕ್ ರೋಸ್ಟ್ ಮಾಡಿ ಮಾಡೋದು. ನಿಮಗೆ ಡಾಟೆಡ್ ಅಂತ ಥರ ಬರುತ್ತೆ. ಆಮೇಲೆ ಇದು ಡಬಲ್ ಡೇಕರ್ ಅಂತ ಒನ್ ಆಫ್ ದ ಬೆಸ್ಟ್. ಇದನ್ನು ಬಂದುಬಿಟ್ಟು ಮಿಲ್ಕ್ ರೋಸ್ಟ್ ಮಾಡಬೇಕು. ಮತ್ತು ಏನಂದರೆ ಇದಕ್ಕೂ ಸಿಮಿಲರ್ ಇರುತ್ತೆ. ಟೇಸ್ಟ್ ನಿಮಗೆ एकदम ಡಿಫ್ರೆಂಟು. ಹಾಫ್ ಆನ್ ಅವರಿಂದ ಸ್ಟೋರಲ್ಲಿದ್ದೆ. ಆಲ್ಮೋಸ್ಟ್ ಕಸ್ಟಮರ್ಸ್ ಬಂದು ಡಬಲ್ ಡೇಕರ್ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ರು. ಡಿಶ್ಶು ಸ್ಪೆಷಾಲಿಟಿ ಏನಂದರೆ ನಮ್ಮ ಹಾಲಿಂದ ಹೊಡೆದು ಕಂಪ್ಲೀಟಾಗಿ ರೋಸ್ಟ್ ಮಾಡಿ ಈ ಪರ್ಟಿಕ್ಯುಲರ್ ಡಿಶ್ಟು ಪ್ರಿಪೇರ್ ಆಗೋದು ಸ್ನೇಹಿತರೆ. ಸೊ ಇದನ್ನು ಸಿಮಿಲರ್ ಪ್ರಾಡಕ್ಟ್. ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಅಜ್ಮೀರಿ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಸ್ವಲ್ಪ ಟೇಸ್ಟ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಬೋತ್ ಆರ್ ರೋಸ್ಟೆಡ್ ವಿತ್ ದಿ ಮಿಲ್ಕ್. ಹೊಡೆದಾಕಿ ಮಾಡೋದು ಎಂಜಾಯ್ ಮಾಡ್ತೀರ ಸ್ನೇಹಿತರೆ. ಆಮೇಲೆ ಬಂದು ಇದು ಬಂದುಬಿಟ್ಟು ಕಾಜು ಕತ್ಲಿ ಅಂತ. ಈ ಕಾಜು ಕತ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಇದು ಬಂದುಬಿಟ್ಟು ಇದರಲ್ಲಿ ಕವಾ ಮಿಕ್ಸ್ ಮಾಡ್ತೀವಿ ನಾವು. ನಾರ್ಮಲ್ ಕವಾ ಬರುತ್ತಲ್ಲ, ಕವಾ ಮಿಕ್ಸ್ ಮಾಡ್ತೀವಿ. ಇದು ಬಂದುಬಿಟ್ಟು 600 rupees kg ಆಗುತ್ತೆ. ನಿಮಗೆ ತುಂಬ ಕಡಿಮೆ ಪ್ರೈಸು. ಆಮೇಲೆ ಬಂದು ಮೈಸೂರು ಪಾಕ್ ಅಂತ. ಪ್ರಾಪರ್ ಗೀಯಲ್ಲಿ ಮಾಡೋದು ಇದು. ನೋ ಎನಿ ಮಿಕ್ಸಿಂಗ್, ಏನು ಬೇರೆ ಆ್ಯಡ್ ಏನು ಮಾಡಲ್ಲ. ಪ್ರಾಪರ್ ಹಿಂಗೆ ಪ್ರಿಪೇರ್ ಮಾಡೋದು ಇದನ್ನು. ಆಮೇಲೆ ಇದು ಬಂದುಬಿಟ್ಟು ಗುಲಾಬ್ ಲಡ್ಡು ಅಂತ. ಇದು ಬಂದುಬಿಟ್ಟು ರಿಯಲ್ ರೋಸ್ ಪೆಟಲ್ಸ್ನ ಹಾಕ್ಬಿಟ್ಟು ನಾವು ಮಾಡೋದು. ಇದು ಒಳಗಡೆ ಎಲ್ಲ ನಿಮಗೆ ಡ್ರೈ ಫ್ರೂಟ್ಸ್, ಪ್ರಾಪರ್ ಡ್ರೈ ಫ್ರೂಟ್ಸ್ ಬರುತ್ತೆ. ಆಮೇಲೆ ಬಂದುಬಿಟ್ಟು ದೂದ್ ಬರ್ಫಿ ಅಂತ ಬರುತ್ತೆ ಸರ್. ಇದು ಬಂದುಬಿಟ್ಟು ನಿಮಗೆ ಡ್ರೈ ಫ್ರೂಟ್ ಸಿಮಿಲರ್ ಥರ ಇರುತ್ತೆ. ಅದು ಟೇಸ್ಟ್ ಚೇಂಜ್ ಇರುತ್ತೆ. ಟೆಕ್ಸ್ಚರು ಚೇಂಜು. ಡ್ರೈ ಫ್ರೂಟ್ ಆಮೇಲೆ ಇದರಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಬರುತ್ತೆ. ಇದು ಬಂದುಬಿಟ್ಟು ಒಂಥರ ಡೆಲ್ಲಿ ಫೇಮಸ್ ಐಟಮ್ ಇದು ದೂದ್ ಬರ್ಫಿ ಅಂತ. ಇದೊಂದು ಐಟಮ್ ಎಲ್ಲ ಡೆಲ್ಲಿಯಿಂದನೇ ಬರೋದು.
ಇಲ್ಲಿ ಪ್ರಿಪೇರ್ ಮಾಡಲ್ಲ ನಾವು. ಓಕೆ ಅಲ್ಲಿಂದ ಎಲ್ಲ ರಾ ಐಟಮ್ ಬಂದರೆ ಇಲ್ಲಿ ಪ್ರಿಪೇರ್ ಮಾಡೋಕ್ಕೆ ನಮಗೆ ಆಗೋದು, ಇಲ್ಲಾಂದರೆ ಆಗಲ್ಲ. ಓಕೆ ಸರ್ ಇದು ಬಂದುಬಿಟ್ಟು ಖವಾ ಜಾಂಗ್ರಿ ಅಂತ, ಇದು ಎಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ ನಮಗೆ. ಇಲ್ಲಿ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಾರ್ಮಲ್ ಜಾಂಗ್ರಿ ಸಿಗುತ್ತಲ್ಲ ಅದು ಸಿಗುತ್ತೆ. ಇದು ಬಂದುಬಿಟ್ಟು ಖವಾ ಜಾಂಗ್ರಿ ಅಂತ. ಜಾಂಗ್ರಿ ಮೇಲೆ ನಾವು ಪ್ರಾಪರ್ ಆಗಿ ಅಥೆಂಟಿಕ್ ಖವಾ ಆಗಿಬಿಟ್ಟು ಪ್ರಿಪೇರ್ ಮಾಡ್ತೀವಿ. ಇದು ನಿಮ್ಗೆ ಎಲ್ಲೂ ಸಿಗಲ್ಲ ಬ್ಯಾಂಗ್ಳೂರಲ್ಲಿ. ಸರ್ ಆಮೇಲೆ ಬಂದುಬಿಟ್ಟು ನಮ್ಮದು ಕಲಖನ್ ಅಂತ, ಇದು ಪ್ರಾಪರ್ ಖವಾ ಬರೋದಲ್ಲ ಅದು. ಸರ್ ಇದು ಬಂದು ನೀವು ಟೇಸ್ಟ್ ಮಾಡಿದ್ರೆ ಬೇರೆ ಎಲ್ಲ ಅಂಗಡಿ ಮರ್ತ್ಬಿಡ್ತೀರಾ, ಕಳೆದೋಗ್ಬಿಡ್ತೀರಾ 100%. ಫಾರ್ ಶೋರ್. ಓಕೆ ಸರ್ ಆಮೇಲೆ ಇದು ಬಂದುಬಿಟ್ಟು ನಮ್ಮದು ಡಾರ್ಕ್ ಚಾಕ್ಲೇಟ್ ಬಫಿ ಅಂತ. ನೀವು ತಿಂತಾ ಇದ್ದರೆ ನಿಮಗೆ ಪ್ರಾಪರಾಗಿ ಡಾರ್ಕ್ ಚಾಕ್ಲೇಟ್ ತಿನ್ನೋ ಥರ ಫೀಲ್ ಬರ್ತಾ ಇರುತ್ತೆ. ಇದರಲ್ಲಿ ನಾವು ಪ್ರಾಪರ್ ಘೀ ಆಗಿಬಿಟ್ಟು ಮಾಡ್ತೀವಿ. ಒಂದು ಸಲ ತಿಂದರೆ ಮತ್ತೆ ಬಂದು ಕೇಳಬೇಕು, ಅದೇ ಬೇಕು ಅಂತ ಕೇಳಬೇಕು ನೀವು, ಅದಂತೂ ಗ್ಯಾರಂಟಿ. ಸರ್ ಇದು ಬಂದುಬಿಟ್ಟು ಪನ್ನೀರ್ ಜಾಮೂನ್ ಅಂತ, ಎಕ್ದಮ್ ಅಲ್ಲ ಜಾಮೂನಲ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ. ಇದು ಬಂದುಬಿಟ್ಟು ನಿಮಗೆ ಅದ್ರೊಳಗಡೆ ನಟ್ಸ್ ಬರುತ್ತೆ, ಡ್ರೈ ಫ್ರೂಟ್ ನಟ್ಸ್ ಬರುತ್ತಲ್ಲ, ಸೊ ಆ ಥರ ಬರುತ್ತೆ. ಸೊ ಇಟ್ ಇಸ್ ದಿ ನಾರ್ಮಲ್ ಜಾಮೂನ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು, ಬಟ್ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕ್ತೀರಾ? ಟೆಕ್ಸ್ಚರ್ ಬೇರೆ ಇರುತ್ತೆ ನಿಮಗೆ. ಒಂದ್ಸಲ ಓಪನ್ ಮಾಡಿ ತೋರಿಸಿದ್ಮೇಲೆ ನೀವೇ ತಿಂದರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಆಮೇಲೆ ಬಂದ್ಬಿಟ್ಟು ಸರ್ ಒನ್ ಆಫ್ ದ ಬೆಸ್ಟ್, ನಾವು ಬಂದ್ಬಿಟ್ಟು ಬೆಂಗಾಲಿ ಐಟಮ್ಸ್ ನಾವು ಮಾಡೋದು, ರಸಗುಲ್ಲ ಏನಾದರೂ ಬೆಂಗಾಲಿ ಐಟಮ್ಸ್ ಇರಲಿ, ಒನ್ ಆಫ್ ದ ಬೆಸ್ಟ್ ಅಂತೀನಿ ನಾನು. ಸೊ ಇದು ಬಂದು ಕಾಜು ಕಷ್ಟ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ಕಂಪ್ಲೀಟ್ಲಿ ರಿಚ್ ವಿತ್ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು, ರಿಚ್ ಡ್ರೈ ಫ್ರೂಟ್ಸ್ ಹಾಕಿ ಇದು ಪರ್ಟಿಕ್ಯುಲರ್ ಕಾಜು ಕಷ್ಟ ಅಂತ ಪ್ರಿಪೇರ್ ಮಾಡಿರ್ತಾರೆ. ಇದು ಕಾಜು ಫ್ಲವರ್ ಅಂತ ಹೇಳ್ಬಿಟ್ಟು ಪ್ಯೂರ್ಲಿ ಪ್ರಿಪೇರ್ಡ್, ಅದು ಕಾಜು ಇಂದ ಪ್ರಿಪೇರ್ ಮಾಡಿರೋದು. ಕಾಜು ಪಿಸ್ತಾ ರೋಲ್, ಕಾಜು ಬಂದು ಮೇಲ್ಗಡೆ ಲೇಯರ್ ಕಾಜು ಇರುತ್ತೆ, ಒಳಗಡೆ ಬಂದು ಪಿಸ್ತಾ ಅಲ್ಲಿ ಸ್ಟಫ್ ಮಾಡಿರ್ತಾರೆ. ಸೊ ಇದು ಒಂದು ಪ್ಯೂರ್ ಕಾಜು ಕಟ್ಲಿ, ವಾಟ್ ಎವರ್ ಯು ಗೆಟ್ ಇಟ್ ಇನ್ ದಿ ಅದರ್ ಶಾಪ್ಸ್ ಆಲ್ಸೋ. ಫುಲ್ ರೋ ಬಂದು ಕಾಜು ಆ್ಯಂಡ್ ಪಿಸ್ತಾ ಐಟಮು, ಡ್ರೈ ಫ್ರೂಟ್ಸ್ ಐಟಮ್ ಸ್ನೇಹಿತರೆ. ಇದ್ರಲ್ಲಿ ರಿಚ್ ಐಟಮ್ ಬಂದರೆ ಇದೆ, ಕಂಪ್ಲೀಟ್ ಸ್ಟಫ್ ವಿತ್ ಡ್ರೈ ಫ್ರೂಟ್ಸು. ಸೊ ದಿಸ್ ಇಸ್ ವೈಟ್ ಸೋನ್ ಪಾಪಡಿ ಆ್ಯಂಡ್ ದಿಸ್ ಇಸ್ ಬನಾರಸ್ ಸೋನ್ ಪಾಪಡಿ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವರು ಎಕ್ಸ್ಪ್ಲೇನ್ ಮಾಡಲಿ. ಸೊ ಇದು ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸೋನ್ ಪಾಪಡಿ. ಇದು ಬಂದುಬಿಟ್ಟು ಎರಡು ಗೀಯಿಂದ ಪ್ರಿಪೇರ್ ಮಾಡೋದು. ಇಬ್ಬರದು ಮುಂದೆ ಟೇಸ್ಟ್ ಡಿಫ್ರೆನ್ಸು. ಇದರಲ್ಲಿ ಸ್ವಲ್ಪ ಬಂದುಬಿಟ್ಟು ನಿಮಗೆ ಬೂಸ್ಟ್ ಫ್ಲೇವರ್ ಥರ ಬರುತ್ತೆ, ನಾವು ಬೂಸ್ಟ್ ಕುಡಿತೀವಲ್ಲ, ಸೊ ಆ ಥರ ಫ್ಲೇವರ್ ಬರುತ್ತೆ. ಇದರಲ್ಲಿ ಬಂದು ನಿಮಗೆ ಪ್ಯೂರ್ ಗೀಯಲ್ಲಿ ಮಾಡೋದು. ಓಕೆ, ಗೀ ಟೇಸ್ಟೇ ಬರುತ್ತೆ ಇದು ಸಪ್ರೇಟ್. ಒಂಥರ ಬನಾರಸ್ ಫೇಮಸ್ ಸೋನ್ ಪಾಪಡಿ ಥರ ನಿಮಗೆ ಈ ಥರ ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದು ಸಲ ಟೇಸ್ಟ್ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಗೊತ್ತಾಗ್ಬಿಡುತ್ತೆ. ಸೂಪರ್. ಇದು ನನಗೆ ಸೇಮ್ ಮೌತ್ ಮೆಲ್ಟಿಂಗ್. ಓಕೆ, ನೀವು ಬೈಯಲ್ಲಿ ಇಟ್ಟ ತಕ್ಷಣ ಮೆಲ್ಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಚಾಕ್ಲೇಟ್ ಬರ್ಫಿ ಅಂತ. ಇವಾಗ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಒಂಥರ ಸ್ವೀಟ್ ಇಷ್ಟ ಆಗಲ್ಲ, ಇದು ಬೇಡ ಅದು ಬೇಡ ಅಂತಾರೆ. ಸೊ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ಸೇಮ್ ನಿಮಗೆ ಚಾಕ್ಲೇಟ್ ಫ್ಲೇವರ್ ಥರನೇ ಬರುತ್ತೆ. ಇವಾಗ ಈ ಕೊಟ್ಟರೆ ಮಕ್ಕಳಿಗೆ ಅಂದರೆ ಪಾಸಿಟಿವ್ ಇರಲ್ಲ, ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ, ಏನೂ ತೊಂದರೆ ಆಗಲ್ಲ ಮಕ್ಕಳಿಗೆ. ತಿಂದರೆ ಒಂಥರ ಗೀ ಐಟಮು ಮಿಲ್ಕ್ ಐಟಮ್ ತಿಂದಂಗೆ ಇರುತ್ತೆ, ಬೆಟರ್ ದೆನ್ ಚಾಕ್ಲೇಟ್. ಸೊ ಇದು ಬಂದುಬಿಟ್ಟು ಕಲಕನ್ ಮೋತಿ ಪಾಕ್ ಅಂತ. ಸರ್ ಇವಾಗ ನಾವು ಲಡ್ಡು ಬೇಸ್ ಬರುತ್ತಲ್ಲ, ಲಡ್ಡು ಮಾಡ್ತಾರಲ್ಲ ಮೋತಿಚೂರು ಲಡ್ಡು, ಅದು ಬೇಸ್ ಇದು. ಅದ್ರ ಮೇಲೆ ಬಂದುಬಿಟ್ಟು ಕೋವಾ ಹಾಕೋದು. ನೋಡಿ ಸ್ನೇಹಿತರೆ, ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ನೀವು ಮೋತಿಚೂರ್ ಲಡ್ಡು ತಿಂದಿರ್ತೀರಾ, ಇಲ್ಲೂ ಇದೆ ಮೋತಿಚೂರ್ ಲಡ್ಡು. ಸೊ ಆ ಮೋತಿಚೂರ್ ಲಡ್ಡುನೇ ಕೆಳಗಡೆ ಬೇಸ್ ಇರೋದು, ಮೇಲ್ಗಡೆ ಒಂದು ಕೋವಾ ಇರುತ್ತೆ. ದಿಸ್ ಇಸ್ ಅ ಡ್ಯೂಲ್ ಅಥೆಂಟಿಕ್ ಟೇಸ್ಟ್ ಅಂತ ಹೇಳ್ಬೋದು ನಿಮಗೆ. ಓಕೆ, ಮೇಲ್ಗಡೆ ಕೋವಾ, ಕೆಳಗಡೆ ಒಂದು ಮೋತಿಚೂರ್ ಲಡ್ಡು, ಆ್ಯಂಡ್ ಇನ್ಸೈಡ್ ಯು ಕ್ಯಾನ್ ಫೈಂಡ್ ಸಮ್ ಡ್ರೈ ಫ್ರೂಟ್ಸ್ ಆಲ್ ಆ್ಯಸ್ ವೆಲ್. ಅದರಲ್ಲಿ ಚೆನ್ನಾಗಿರುತ್ತೆ, ಕಲಾಕಂದ್ ಮೋತಿ ಪಾಕ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಯು ಕ್ಯಾನ್ ಟ್ರೈ ಇಟ್. ಇದು ಬಂದು ನಮಗೆ ಕೇಸರಿ ಬರ್ಫಿ. ಓಕೆ, ಅಗೇನ್ ದಿಸ್ ಇಸ್ ಮೇಡ್ ಫ್ರಮ್ ಕೋವಾ ಅಲ್ಲ, ದಿಸ್ ಇಸ್ ಮೇಡ್ ಫ್ರಮ್ ಕೋವಾ ಆ್ಯಂಡ್ ದಿಸ್ ಇಸ್ ಪಿಸ್ತಾ ವೈಟ್ ಬರ್ಫಿ. ದಿಸ್ ಇಸ್ ಆಲ್ಸೋ ಮೇಡ್ ಫ್ರಮ್ ಕೋವಾ. ಇದರಲ್ಲಿ ಕೇಸರಿ ಮಿಕ್ಸ್ ಇರುತ್ತೆ, ಇದರಲ್ಲಿ ಪಿಸ್ತಾ ಮಿಕ್ಸ್ ಇರುತ್ತೆ. ಕಂಪ್ಲೀಟು ಸ್ಟಫ್ಸ್ ಒಳಗಡೆ ನಿಮಗೆ ಡ್ರೈ ಪೌಡರ್ ಟೈಪ್ ಬರುತ್ತೆ, ಆಮೇಲೆ ಸ್ವಲ್ಪ ರಿಚ್ ಪಿಸ್ತಾ ಟೈಪ್ ಬರುತ್ತೆ ಸ್ನೇಹಿತರೆ ಈ ಪಿಸ್ತಾ ವೈಟ್ ಬರ್ಫಿಯಲ್ಲಿ. ದಿಸ್ ಇಸ್ ಬಾಂಬೆ ಹಲ್ವಾ. ಓಕೆ, ಸ್ಟಫ್ ವಿತ್ ಡ್ರೈ ಫ್ರೂಟ್ಸ್. ಓಕೆ, ಸಿಮಿಲರ್ ಸೆಲೆಕ್ಟೆಡ್ ಡ್ರೈ ಫ್ರೂಟ್ಸ್ ಮಾತ್ರ ಇದರಲ್ಲಿ ಹಾಕ್ತಾರೆ. ಸೊ ಈ ಬಾಂಬೆ ಹಲ್ವಾಯಲ್ಲಿ ಓಕೆ, ದಿಸ್ ಇಸ್ ಸಮಥಿಂಗ್ ಅಗೇನ್ ದಿಸ್ ಇಸ್ ಅ ಮೆಲ್ಟಿಂಗ್ ಪಾರ್ಟ್ ಸ್ವೀಟ್ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ದಿಸ್ ಇಸ್ ಗುಲಾಬ್ ಬರ್ಫಿ. ಇದು ಬಂದ್ಬಿಟ್ಟು ಗುಲಾಬ್ ಬರ್ಫಿ ಅಂತ. ಇದು ಬಂದ್ಬಿಟ್ಟು ಮಿಲ್ಕ್ ಬೇಸ್ ಐಟಮ್. ಕೆಳಗಡೆ ಎಲ್ಲ ನಿಮಗೆ ಮಿಲ್ಕ್ ರೋಸ್ಟ್ ಮಾಡಿನೇ ಮಾಡೋದು. ನಿಮಗೆ ಪ್ರಾಪರ್ ಒರಿಜಿನಲ್ ಡ್ರೈ ಫ್ರೂಟ್ಸು ಮತ್ತು ಒರಿಜಿನಲ್ ಗುಲಾಬ್ ಎಲ್ಲ ಪೆಡಲ್ಸ್ ಎಲ್ಲ ನಿಮಗೆ ಬರುತ್ತೆ. ಇದನ್ನು ಸೇಮ್ ಮೌತ್ ಮೆಲ್ಟಿಂಗ್. ಇದು ಹೆಂಗಂದರೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸ್ತಾರೆ. ಆ್ಯಕ್ಚುಲಿ ನಾವು ಹೇಳ್ತಾ ಇಲ್ಲ, ಕಸ್ಟಮರ್ ಹೇಳ್ತಾ ಇರೋದ್ರಿಗೂ ನಾನು ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದು ನಿಮಗೆ ಶಾಹಿ ಲಡ್ಡು ಸ್ನೇಹಿತರೆ. ಸೊ ಎಷ್ಟು ಜನ ನೀವು ತಿರುಪತಿ ಲಡ್ಡು ತಿಂದಿರ್ತೀರಾ, ಸೊ ಆ ಪರ್ಟಿಕ್ಯುಲರ್ ಆ ಸಿಮಿಲರ್ ಟೇಸ್ಟಲ್ಲಿ ಇದು ಬಂದು ಡ್ರೈ ಫ್ರೂಟ್ಸ್ನ ಒಳಗಡೆ ಸ್ಟಫ್ ಮಾಡಿ ಈ ಪರ್ಟಿಕ್ಯುಲರ್ ಲಡ್ಡು ಮಾಡಿರ್ತಾರೆ ಸ್ನೇಹಿತರೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಡಿಫ್ರೆಂಟ್. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಟೇಸ್ಟ್ ದಿಸ್. ಆ್ಯಂಡ್ ದಿಸ್ ಇಸ್ ಮೋತಿಚೂರ್ ಲಡ್ಡು. ಎಲ್ಲರೂ ತಿಂದಿರ್ತೀರಾ 100% ಲೈಫಲ್ಲಿ ಒಂದ್ಸಲಿ ಅಟ್ಲೀಸ್ಟ್ ತಿಂದಿರ್ತೀರಾ ಮೋತಿಚೂರ್ ಲಡ್ಡು. ಸೊ ಯು ಕ್ಯಾನ್ ಟ್ರೈ ದಿಸ್. ದಿಸ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಶಾಪ್ಸ್. ಐ ಡೋಂಟ್ ವಾಂಟ್ ಟು ಟೇಕ್ ದಿ ನೇಮ್ಸ್ ಆಫ್ ಪರ್ಟಿಕ್ಯುಲರ್ ಶಾಪ್ಸ್. ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ವಲ್ಪ ರಿಚ್ ಆಗಿ ಬರುತ್ತೆ ಆ್ಯಂಡ್ ಮೋತಿ ಬಂದು ಸ್ವಲ್ಪ ದಪ್ಪ ಬರುತ್ತೆ ಆ್ಯಂಡ್ ಅಥೆಂಟಿಕ್ ಟೇಸ್ಟ್ ಇದೆ ಸ್ನೇಹಿತರೆ ಈ ಮೋತಿಚೂರ್ ಲಡ್ಡು ಅಲ್ಲಿ. ಆ್ಯಂಡ್ ದಿಸ್ ಲಡ್ಡು ಇಸ್
ಸಾದಾ ಲಡ್ಡು ಅಂತ ಹೇಳ್ತಾ ಇದ್ದಾರೆ ಇವರು. ದಿಸ್ ಇಸ್ ನೀವು ಬೂಂದಿ ತಿಂದಿರ್ತೀರ, ಆ ಬೂಂದಿಯಿಂದ ಕಂಪ್ಲೀಟಾಗಿ ಈ ಲಡ್ಡು ಬಂದು ಮಾಡೋದು ಸ್ನೇಹಿತರೆ. ಸ್ಟಫ್ ವಿತ್ ಡ್ರೈ ಫ್ರೂಟ್ಸು, 1 ಪರ್ಟಿಕ್ಯುಲರ್ 2 ಪರ್ಟಿಕ್ಯುಲರ್ ಡ್ರೈ ಫ್ರೂಟ್ಸ್ನ ಸ್ಟಫ್ ಮಾಡಿ ಮಾಡೋದು ಈ ಪರ್ಟಿಕ್ಯುಲರ್ ಲಡ್ಡು. ನೆಕ್ಸ್ಟ್ ಬಂದು ಇದು ಚಮಚಮ್ ಅಂತ ಹೇಳ್ತಾರೆ, ಎಲ್ಲರೂ ತಿಂದೇ ಇರ್ತೀರ ಲೈಫ್ ಟೈಮಲ್ಲಿ ಒಂದ್ಸಲಿ ಅಟ್ಲೀಸ್ಟ್. ಸೊ ಈ ಚಮಚಮ್ ಆ್ಯಂಡ್ ದಿಸ್ ಇಸ್ ಫೇನಿ. ಇದು ಬಂದು ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ವೀಟ್ ಪ್ಯೂರಿಯಲ್ಲಿ ಹಾಕಿ ಆಮೇಲೆ ಇದು ಬಂದು ಸರ್ವ್ ಮಾಡಿ ತಿಂತೀವಿ ಸ್ನೇಹಿತರೆ. ಈ ಪರ್ಟಿಕ್ಯುಲರ್ ಫೇನಿ ಬಂದು ಹಾಗೆ ಆಮ್ ರೈಟ್. ಹೌದು. ಹಾಗೆ ಸೊ ಇದು ಬಂದು ಅಫ್ಲಾತೂನ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಎಗ್. ಈ ಪರ್ಟಿಕ್ಯುಲರ್ ಪ್ರಾಡಕ್ಟು ದಿಸ್ ಇಸ್ ರೋಸ್ಟೆಡ್ ಇನ್ ಎಗ್, ಕಂಪ್ಲೀಟಾಗಿ ಎಗ್ ಲೇಯರ್ನಿಂದನೇ ಮಾಡೋದು ಸ್ನೇಹಿತರೆ ಈ ಪರ್ಟಿಕ್ಯುಲರ್ ಡಿಶ್ಶು. ದಿಸ್ ಇಸ್ ಬೀಟ್ರೂಟ್ ಹಲ್ವಾ. ಬೀಟ್ರೂಟ್ ಹಲ್ವಾ ನಿಮ್ಮ ಮನೆಯಲ್ಲೂ ಮಾಡಿರ್ತೀರಾ. ನೆಕ್ಸ್ಟ್ ಬಂದು ನಿಮಗೆ ಪೇಟ ಹಲ್ವಾ ಬರುತ್ತೆ. ಈ ಪರ್ಟಿಕ್ಯುಲರ್ ಹಲ್ವಾ ಬಂದು ನಮ್ಮ ಕುಂಬಳಕಾಯಿ, ಆ ಕುಂಬಳಕಾಯಿಯಿಂದ ಮಾಡೋದು ಸ್ನೇಹಿತರೆ. ದಿಸ್ ಇಸ್ ನೋಡ್ಬೋದು ಎಷ್ಟು ರಿಚ್ ಆಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ ಸ್ನೇಹಿತರೆ ಇದು ಈ ಪರ್ಟಿಕ್ಯುಲರ್ ಡಿಶ್ದು. ಆ್ಯಂಡ್ ದಿಸ್ ಇಸ್ ಕ್ಯಾರೆಟ್ ಹಲ್ವಾ, ಎಲ್ಲರದ್ದು ಫೇವ್ರೆಟ್ ಇದ್ದೇ ಇರುತ್ತೆ, ಮನೆಯಲ್ಲಿ ಮಾಡೇ ಮಾಡ್ತಾರೆ 100%. ದಿಸ್ ಇಸ್ ಕ್ಯಾರೆಟ್ ಹಲ್ವಾ. ಆ್ಯಂಡ್ ಇದು ಬಂದು ನಿಮಗೆ ಬಾದಾಮ್ ಹಲ್ವಾ. ಈ ಬಾದಾಮ್ ಹಲ್ವಾ ಬಂದು ಪ್ಯೂರಾಗಿ ಬಾದಾಮ್ನ ಗ್ರೈಂಡ್ ಮಾಡಿ ಸ್ಟಶ್ ಮಾಡಿ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ದಿಸ್ ಇಸ್ ದಮ್ ರೋಟ್. ದಿಸ್ ಇಸ್ ಆಲ್ಸೋ ಮೇಡ್ ಆಫ್ ಎಗ್ ಅಲ್ಲ, ಎಗ್ ಮತ್ತು ರವೆಯಲ್ಲಿ ಮಾಡೋದಿದ್ದು. ಈ ಥರ ಒಂಥರ ಡಿಫ್ರೆಂಟ್ ಐಟಮ್ ಇದ್ದಂಗೆ ಇದು. ಹೆಂಗೆ ಮಾಡ್ತೀವಿ ಅಂದರೆ ಎಗ್ಗು ರವೆ ಹಾಕ್ಬಿಟ್ಟು ಚಾರ್ಕೋಲ್ ಬರುತ್ತಲ್ಲ, ಚಾರ್ಕೋಲ್ನ ಮೇಲೆ ಒಂಥರ ಫೋಲ್ ಮಾಡಿಬಿಟ್ಟು ರೋಸ್ಟ್ ಮಾಡ್ತೀವಿ ಇದನ್ನು. ಸೊ ಈ ಥರ ಯಾರು ನೀವು ಮಾಡಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ, ನಾವು ಮಾತ್ರ ಮಾಡೋದು. ಸೂಪರ್. ಆ್ಯಂಡ್ ನಿಮಗೆ ಹಿಂಗೆ ಚಮಚಮ್ ಇದೆ ಆ ಥರ ಇದು ಜಾಮೂನು. ಜಾಮೂನಲ್ಲಿ ಮಧ್ಯದಲ್ಲಿ ಹಲ್ವಾ ಬಂದು ಸ್ಟಫ್ ಮಾಡಿ ದಿಸ್ ಇಸ್ ಕಾಲ್ಡ್ ಪನೀರ್ ಸ್ಯಾಂಡ್ವಿಚ್ ಅಂತ ಹೇಳ್ಬಿಟ್ಟು. ಓಕೆ, ದಿಸ್ ಪರ್ಟಿಕ್ಯುಲರ್ ಡಿಶ್ ಇಸ್ ಅ ಡಿಫ್ರೆಂಟ್ ಡಿಶ್ ವಿಚ್ ಯು ಕ್ಯಾನ್ ಫೈಂಡ್ ಇಟ್ ಇನ್ ಅಹಮದ್ಸ್ ಸ್ವೀಟ್ ಶಾಪ್. ಆ್ಯಂಡ್ ದಿಸ್ ಇಸ್ ಬೆಂಗಾಲಿ ಸ್ಯಾಂಡ್ವಿಚ್. ತಿಂದೇ ಇರ್ತೀರಾ ನೀವು ಪರ್ಟಿಕ್ಯುಲರ್ ಈ ಒಂದು ಸ್ವೀಟ್ ಡಿಶ್ಶು ನಿಮ್ಮ ಲೈಫ್ ಟೈಮಲ್ಲಿ. ಆ್ಯಂಡ್ ದಿಸ್ ಇಸ್ ಮಖನ್ ಪೇಡ. ಇದು ಒಂದು ಡಿಫ್ರೆಂಟ್ ಪ್ರಾಡಕ್ಟು ಅಹಮದ್ ಬೇಕ್ರಿಯಲ್ಲಿ. ಇದು ನೋಡಿದ್ರೆ ನೀವು ಬಾದ್ಶಾ ಅಂತ ತಿಳ್ಕೊಂಬಿಟ್ಟಿರ್ತೀರ. ಸಿಮಿಲರ್ ಟೇಸ್ಟ್ ಬರುತ್ತೆ ಬಾದ್ಶಾ ಥರ, ಆದರೆ ಇಟ್ ಇಸ್ ನಾಟ್ ಬಾದ್ಶಾ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ರೋಸ್ಟೆಡ್, ಕಂಪ್ಲೀಟಾಗಿ ರೋಸ್ಟ್ ಮಾಡಿ ಮಾಡೋದಿದು ಸಖತ್ತಾಗಿರುತ್ತೆ. ಮ್ಯಾಕನ್ ಪೇಡ ಅಂತ ಹೇಳ್ಬಿಟ್ಟು ಬಂದು ನೀವು ಟ್ರೈ ಮಾಡ್ಬೋದು. ಅಗೇನ್ ದಿಸ್ ಇಸ್ ಜಾಮೂನ್. ಓಕೆ, ಇದು ಯಾರು ಮನೆಯಲ್ಲಿ ಇರೋಲ್ಲ ಹೇಳಿ, ಯಾರು ತಿಂದಿರಲ್ಲ ಹೇಳು. ಸೊ ಇದು ಜಾಮೂನ್ ಇದೆ. ಆ್ಯಂಡ್ ದಿಸ್ ಇಸ್ ಮಿನಿ ಜಾಮೂನ್, ಸ್ಮಾಲ್ ಒನ್ ಆ್ಯಂಡ್ ದ ಬಿಗ್ ಒನ್ ಸ್ನೇಹಿತರೆ. ಬಂದು ಟೇಸ್ಟ್ ಮಾಡ್ಬೋದು. ವೆಲ್ ಸ್ನೇಹಿತರೆ, ಎಲ್ಲರದು ಫೇವ್ರೆಟ್ ಪ್ರಾಡಕ್ಟ್ ಸ್ಪೆಷಲಿ ಫಾರ್ ಲೇಡೀಸ್ ಕಿಡ್ಸು ಏನು ಹೇಳಿದು ರಸ್ಮಲೈ ಅಂತ ಹೇಳ್ತೀವಿ. ದಿಸ್ ಬಾಕ್ಸ್ ಇಸ್ 200 ಅಲ್ಲ? ಓಕೆ, 5 ಪೀಸಸ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ 200 rupees ಒಂದು ಬಾಕ್ಸಿಗೆ. ಟೇಸ್ಟ್ ಬಂದು ಕಂಪ್ಲೀಟಾಗಿ ಪ್ಯೂರ್ ಆಗಿರುತ್ತೆ, ನೋ ಪ್ರಿಸರ್ವೇಟಿವ್ಸ್. ಇದು ಬಂದು 3 ದಿವಸ 4 ದಿವಸ ಮಾತ್ರ ಇಟ್ಟು ತಿನ್ನೋಕ್ಕಾಗೋದು, ಯಾಕಂದರೆ ಅದು ಜಾಸ್ತಿನೇ. ತೊಗೊಂಡು ಹೋದ ತಕ್ಷಣ ಒಂದು 2 ದಿವಸ ಅಲ್ಲಿ ಕನ್ಸ್ಯೂಮ್ ಮಾಡಿಬಿಡ್ಬೇಕು ಸ್ನೇಹಿತರೆ. ವೆಲ್, ಇದು ಬಂದು ಒಂದು ಕಿಡ್ಸ್ ಕೌಂಟರ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ನಿಮ್ಗೆ ಎಲ್ಲ ಕಿಡ್ಸ್ ಐಟಮ್ ಸಿಗುತ್ತೆ. ದಿಸ್ ಇಸ್ 0 ಪ್ರಿಸರ್ವೇಟಿವ್ ಐಟಮ್ಸ್. ಧಾರಾಳವಾಗಿ ನೀವು ಬಂದು ಆರಾಮಾಗಿ ನಿಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ ಈ ಕೇಕ್ ಬೇಕು ಆ ಕೇಕ್ ಬೇಕು, ಇಲ್ಲ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು, ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಏನು ಟೆನ್ಷನ್ನೇ ತೊಗೊಳಂಗಿಲ್ಲ. ಏನು ಹೇಳ್ತೀರಾ ಏನೋರೆ? ಹೌದು ಸರ್, ಅಲ್ಲ ನೀವು ಒಂದ್ಸಲ ಟೇಸ್ಟ್ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಗೊತ್ತಾಗ್ಬಿಡುತ್ತೆ. ಅದು ಕೆಮಿಕಲ್ಸ್ ಏನಂದರೆ ಒಂಥರ ತಿಂತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ ಹಾಕಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು. ಸರ್ ಒಂದ್ಸಲ ವಿಸಿಟ್ ಮಾಡಿ, ಬಂದು ಟೇಸ್ಟ್ ಮಾಡಿ. ಒಂದ್ಸಲ ಟೇಸ್ಟ್ ಮಾಡಿಬಿಟ್ರೆ ಮತ್ತೆ ನೀವು ಎಷ್ಟು ದೂರ ಇದ್ದರೂ ಅಲ್ಲೇ ಹೋಗಿ ತಿನ್ಬೇಕಂತ ನಿಮಗೆ ಮನಸ್ಸು ಬರುತ್ತೆ. 100%. ಸೊ ಬಂದು ನೀವು ಕಿಡ್ಸಿಗೆ ಏನಾದರೂ ನೀವು ಬಂದು ಇಲ್ಲಿ ಕೇಳಿದ್ರೆ ಹಠ ಮಾಡಿದ್ರೆ ಆರಾಮಾಗಿ ಕೊಡಿಸ್ಬೋದು ಸ್ನೇಹಿತರೆ. ಇಲ್ಲಿ ಮೇನ್ ಇನ್ನೊಂದು ಏನಂದರೆ, ನಿಮಗೆ ನೀವು ಬಂದು ತೊಗೊಂಡು ತೊಗೊಳೋಕ್ಕೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಏನಿಲ್ಲ. ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸು ಇದೆ. ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಕೂತ್ಕೊಂಡು ಆರಾಮಾಗಿ ನಿಮ್ಮ ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ತಿನ್ಬೋದು ಸ್ನೇಹಿತರೆ. ಸೊ ಅದು ಫೆಸಿಲಿಟಿ ಇದೆ ನಿಮಗೆ. ಸ್ಟ್ರಾಬೆರಿ ಕೇಕ್, ಬಟರ್ ಸ್ಕಾಚ್ ಕೇಕ್, ರಿಯಲ್ ಕೇಕ್, ಆಮೇಲೆ ಹನಿ ಕೇಕ್ ಇದೆ. ಇಲ್ಲಿ ಚಾಕ್ಲೇಟ್ ರೋಲ್ ಇದೆ, ಆಮೇಲೆ ಜಾಮ್ ರೋಲ್ ಇದೆ. ಇಲ್ಲಿ ಬ್ರೌನಿ ಕೇಕ್ ಇದೆ. ಬ್ರೌನಿ ಕೇಕ್ ಯಾರು ತಿಂದಿರಲ್ಲ ಹೇಳಿ? ಲಾವಾ ಕೇಕು ಯಾರು ತಿಂದಿರಲ್ಲ ಹೇಳಿ? ದಿಸ್ ಇಸ್ ಆಲ್ ಸಮಥಿಂಗ್ ಪ್ರೀಮಿಯಂ ಪ್ರಾಡಕ್ಟ್ಸ್. ಇದೂ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದು ಅಹಮದ್ಸಲ್ಲೂ ಇವಾಗ ಅವೈಲೇಬಲ್ ಇದೆ, ಬರ್ಬೋದು, ನೀವು ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಹಿಯರ್ ಕಮ್ಸ್ ಆಲ್ ದಿ ಕೇಕ್ಸ್.
ಓಕೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಇದು ಬಂದುಬಿಟ್ಟು ನೋಡೋಕ್ಕೆ ನಿಮಗೆ ಪ್ಲೇನ್ ಕೇಕ್ ತರುತ್ತೆ, ಅವ್ರನ್ನೂ ಪ್ಲೇನ್ ಕೇಕ್ ಇಲ್ಲ, ಇದು ಸ್ಪೆಷಲ್ ಪುಡಿಂಗ್ ಅಂತ. ಇದರಲ್ಲೂ ನಾವು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತೀವಿ, ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತೀವಿ. ಇದು ಬಂದುಬಿಟ್ಟು ಸ್ಪೆಷಲ್ ಪುಡಿಂಗ್ ಅಂತ. ಸೊ ಅದರಲ್ಲಿ ಸಿಮಿಲಾರಿಟಿ ಬಂದುಬಿಟ್ಟು ನಾರ್ಮಲ್ ಪುಡಿಂಗ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಏನೂ ಬರೋಲ್ಲ, ಟೇಸ್ಟ್ ಸೂಪರ್. ಇದು ಬಂದುಬಿಟ್ಟು ನಿಮಗೆ ಚಾಕ್ಲೇಟ್ ಕೇಕ್ ಅಂತ. ಇಟ್ ಇಸ್ ಸಮಥಿಂಗ್ ಸಿಮಿಲರ್ ಟು ಅ ಪ್ಲಮ್ ಕೇಕ್ ಸ್ನೇಹಿತರೆ. ಸೊ ದಿಸ್ ಇಸ್ ಪ್ಲಮ್ ಕೇಕ್ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಇದು ರಿಚ್ ಆಗಿರುತ್ತೆ, ನಿಮ್ಮ ಪ್ಲಮ್ ಕೇಕಿಂದ ಸ್ವಲ್ಪ ರಿಚ್ ಆಗಿರುತ್ತೆ, ಕಹಿ ಇರಲ್ಲ, ಫುಲ್ ಸ್ವಲ್ಪ ಸ್ವೀಟಾಗಿ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ. ನೀವು ಡಿಫ್ರೆಂಟಾಗಿರುತ್ತೆ, ಒಂದು ಟೇಸ್ಟ್ ಮಾಡ್ಬೋದು. ಸೊ ಇದು ನಾರ್ಮಲ್ ಬಂದು ಪ್ಲೇನ್ ಕೇಕು, ಸೊ ಎಲ್ಲರಿಗೂ ಇಷ್ಟ ಇರುತ್ತೆ ಪ್ಲೇನ್ ಕೇಕು. ಸೊ ಅದನ್ನು ಬಂದು ಟೇಸ್ಟ್ ಮಾಡಿ, ಅದು ಸೂಪರ್ಬು. ಇದು ಜಾಮ್ ಬನ್ನು, ಇದು ಕ್ರೀಮ್ ಬನ್ನು, ಇದು ಬಂದು ಕ್ರೀಮ್ ಬನ್ನು. ಸೊ ಇದನ್ನು ಮಕ್ಕಳ ಐಟಮ್ಮು ಬರ್ಬೋದು ನೀವು, ಓಕೆ ತೊಗೋಬೋದು. ಆ್ಯಂಡ್ ಹಿಯರ್ ಅಗೇನ್ ಇದೆಲ್ಲ ಬಂದ್ಬಿಟ್ಟು ಕುಕೀಸ್, ಆಲ್ ಮಿಕ್ಸ್ ಕುಕೀಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಏನಂದರೆ ಎಲ್ಲರೂ ರಸ್ಕ್ ಅಂದ್ಕೊಂತಾರೆ. ಈ ರಸ್ಕ್ ನೀವು ಎಲ್ಲೂ ತಿಂದಿರಲ್ಲ. ಇದು ಬಂದ್ಬಿಟ್ಟು ನಾವು ಕೇಕ್ ರಸ್ಕ್ ಅಂತ ಕರಿತೀವಿ. ಓಕೆ, ಒಂಥರ ಸಿಮಿಲರ್ಷ್ಟು ಕೇಕ್ ಬರುತ್ತೆ ನಿಮಗೆ. ನಾವು ರೋಸ್ಟ್ ಮಾಡಿ ಅದನ್ನು ಬಂದುಬಿಟ್ಟು ರಸ್ಕ್ ಕೇಕ್, ರಸ್ ಬಿಸ್ಕೆಟ್ ಥರ ಮಾಡ್ತೀವಿ. ಸೊ ಇದನ್ನು ಒಂದ್ಸಲ ಟೇಸ್ಟ್ ಮಾಡಿ, ಎಕ್ದಮ್ ನಿಮಗೆ ಒಂಥರ ಬೇರೆ ಏನೋ ತಿಂದಂಗೆ ಇರುತ್ತೆ. ನಿಮಗೆ ರಸ್ ಕೇಕ್ ಸಿಮಿಲರ್ ಬರೋಲ್ಲ. ಸೊ ಮೇಲ್ಗಡೆನೂ ಕುಕೀಸ್ ಇದೆ ನೋಡಿ ಸ್ನೇಹಿತರೆ, ಎಲ್ಲ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಇದೆ ಇಲ್ಲಿ. ಬಿಸ್ಕೆಟ್ ಕುಕೀಸ್ ಅಂತ ಹೇಳ್ಬಿಟ್ಟಿದೆ. ಓಕೆ, ನಿಮಗೆ ರಾಗಿಯಲ್ಲಿ ಮಾಡಿರೋ ಕುಕೀಸು ಇದೆ ಇಲ್ಲಿ. ರಾಗಿಯಲ್ಲಿ ಮಾಡಿರೋ ಕುಕೀಸ್, ವೈಟ್ ವೀಟಲ್ಲಿ ಮಾಡಿರೋ ಕುಕೀಸ್ ಅದು ಇದೆ ಸ್ನೇಹಿತರೆ. ಓಕೆ, ಅದನ್ನು ಪಿಸ್ತಾ ಕುಕೀಸು ಇದೆ. ಓಕೆ, ಆಲ್ಮಂಡ್ ಕುಕೀಸು ಇದೆ, ಅದನ್ನು ಟೇಸ್ಟ್ ಮಾಡ್ಬೋದು, ನೋಡ್ಬೋದು ಇಲ್ಲಿ ವೆರೈಟೀಸ್ ಆಫ್ ಇದೆ. ಸೊ ಈ ಪರ್ಟಿಕ್ಯುಲರ್ ಐಟಮ್ ಬಂದು ಸೂಪ್ ಸ್ಟಿಕ್ಸ್ ಅಂತ ಹೇಳ್ತಾರೆ. ಓಕೆ, ನಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಮ್ವೇರ್ ಅರೌಂಡ್ 8 months ಬೇಬಿಗೆ, 10 months ಬೇಬಿಗೆ, 12 months ಬೇಬಿಗೆ ಕೊಟ್ಟಿರ್ತೀರಾ ಇದು. ಓಕೆ, ದಿಸ್ ಇಸ್ ವೆರಿ ಗುಡ್. ಓಕೆ, ನಾವು ಹೋಗಿ ಬೇಕ್ರಿಯಲ್ಲಿ ತೊಗೊಳೋದ್ರಿಂದ ಇಲ್ಲಿ ಬಂದು ತೊಗೊಂಡ್ರೆ ಇದು ಬಂದು 0 ಪ್ರಿಸರ್ವೇಟಿವ್ ಐಟಮ್ಮು. ನೀವು ಕೊಟ್ರೇನು ಏನೂ ತೊಂದರೆ ಇಲ್ಲದೆ, ಓಕೆ, ಬೇಬಿಗೆ ಏನು ಹೊಟ್ಟೆಯಲ್ಲೂ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಆ್ಯಂಡ್ ಆಲ್ಸೋ ಫಾರ್ ಎಲ್ಡರ್ ಒನ್ಸ್ ದಿಸ್ ಇಸ್ ದಿ ಸೂಪ್ ಸ್ಟಿಕ್ಸ್. ಓಕೆ, ವಿಚ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಆರಾಮ್ಸೆ, ಏನು ತೊಂದರೆ ಇಲ್ಲದೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾನು ತೊಗೊಂಡೋಗಿದ್ದೀನಿ, ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನಾನು ನನ್ನ ಮಕ್ಳಿಗೂ ಕೊಡ್ತೀನಿ, ಓಕೆ, ಎಲ್ಡರ್ಸ್ಗೂ ಕೊಡ್ತೀನಿ ಸ್ನೇಹಿತರೆ. ಆ ಪರ್ಟಿಕ್ಯುಲರ್ ಪ್ರಾಡಕ್ಟು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಕಮ್ಸ್ ನಮ್ಮ ಸ್ನ್ಯಾಕ್ಸ್ ಕೌಂಟರ್ ಸ್ನೇಹಿತರೆ. ದಿಸ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಬೈ ಅಹಮದ್ಸ್ ಇನ್ ದೇರ್ ಕಿಚನ್. ಓಕೆ, ದೇರ್ ಆರ್ ವೆರೈಟಿ ಆಫ್ ಸ್ನ್ಯಾಕ್ಸ್ ಓವರ್ ಹಿಯರ್ ಅವೈಲೇಬಲ್ ಇನ್ ದಿಸ್. ಓಕೆ, ನೋಡ್ಬೋದು ಮಿಕ್ಸ್ಚರ್ಸಲ್ಲಿ ಅವೈಲೇಬಲ್ ಏನೇನಿದೆ. ಓಕೆ, ಬೂಂದಿ ಇದೆ, ಖಾರ ಬೂಂದಿ ಇದೆ, ಮಿಕ್ಸ್ಚರ್ ಇದೆ. ಓಕೆ, ಇದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗಿ ಇದು ಬಂದು ಪ್ರಿಪೇರ್ ಮಾಡೋದು. ಈಗ ಬಾಂಬೆ ಮಿಕ್ಸ್ಚರ್ ತಿಂದಿರ್ತೀರ, ಅದು ಪರ್ಟಿಕ್ಯುಲರ್ ಆ ಟೇಸ್ಟಲ್ಲಿ ಇದಿರುತ್ತೆ. ಓಕೆ, ನೋಡ್ಬೋದು ಇನ್ನೊಂದಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟು. ದಿಸ್ ಈಸ್ ಆ್ಯಸ್ ಯೂಶುವಲ್ ಸೇಮ್ ಆ್ಯಸ್ ದಿಸ್ ಒನ್. ಓಕೆ, ಆ್ಯಂಡ್ ಕೆಳಗಡೆ ನೋಡ್ಬೋದು ಪರ್ಟಿಕ್ಯುಲರ್ ಕಾರ್ನಲ್ಲಿ ಮಾಡಿರೋ ಒಂದು ಇದು ಈ ಪರ್ಟಿಕ್ಯುಲರ್ ಮಿಕ್ಸ್ಚರು. ಆ್ಯಂಡ್ ಅಗೇನ್ ಪೊಟ್ಯಾಟೊ, ನಿಪ್ಪಟ್ಸು, ಓಕೆ, ಮುರ್ಕಿದೆ, ಆಮೇಲೆ ಕೋಡುಬಡೆ ಅಂತೀವಿ, ವೀಟ್ ಕೋಡುಬಡೆ ಇದೆ, ಚೆನ್ನಾಗಿ ಕೋಡುಬಡೆ ಇದೆ. ಆ ಥರ ಪರ್ಟಿಕ್ಯುಲರ್ ಪ್ರಾಡಕ್ಟು ಇದು ಒಂದು ಮುರ್ಕಿದೆ. ಓಕೆ, ನೋಡ್ಬೋದು ಮೂಂಗ್ ದಾಲ್ ಇದೆ. ಆ್ಯಂಡ್ ಹೋಲ್ ಗ್ರಾಮ್ ಮೂಂಗು ನಿಮಗೆ ಸಿಗುತ್ತೆ ಇಲ್ಲಿ ಅಹಮದ್ಸಲ್ಲಿ. ಓಕೆ, ಆ್ಯಂಡ್ ಪ್ರೈಸಸ್ ಆರ್ ಟೂ ಲೆಸ್. ಓಕೆ, ವಿ ಕೆನಾಟ್ ಟೆಲ್ ದಟ್. ಓಕೆ, ಜಾಸ್ತಿನೂ ಇದೆ ಕಮ್ಮಿನೂ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಹ್ಯಾಂಡ್ಸಮ್ ಆಫ್ ಪ್ರೈಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸಿಗುತ್ತೆ ಸ್ನೇಹಿತರೆ. ಓಕೆ, ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತೆ, ಟೇಸ್ಟ್ ಮಾಡಿದರೆ ನಿಮಗೆ ಏನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತಿಂತಾಯಿದ್ದೀನಿ ನಾನು, ವರ್ತಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ಬರೀ ನೋಡ್ಬೋದು, ನೀವು ತಿಂದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಪರ್ಟಿಕ್ಯುಲರ್ ಬಂದು ಬ್ರೇಕ್ಫಾಸ್ಟ್ ಬನ್ ಅಂತ ಹೇಳ್ತೀವಿ. ಆದರೆ ನಾವು ಇದು ಶೀರ್ಮಲ್ ಅಂತಲೂ ಹೇಳ್ತೀವಿ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿದೆ ಅಂದರೆ ಈ ಪರ್ಟಿಕ್ಯುಲರ್ ಬನ್ನು ಅಷ್ಟು ಸಾಫ್ಟಾಗಿದೆ. ಓಕೆ, ಬಂದು ನೀವು ಬ್ರೇಕ್ಫಾಸ್ಟಿಗೆ, ಗ್ರೇವೀಸ್ಗೆ ಏನಾದ್ರು ಬಂದು ನೀವು ನಾನ್ ವೆಜ್ ಗ್ರೇವೀಸ್ಗೆ ಯೂಸ್ ಮಾಡ್ಬೋದು ಇದು ಪರ್ಟಿಕ್ಯುಲರ್ ಬನ್ಸು. ಆ್ಯಂಡ್ ಯು ಹ್ಯಾವ್ ದಿ ಬ್ರೆಡ್ಸ್ ಆಲ್ಸೋ ಓವರ್ ಹಿಯರ್. ಓಕೆ, ವೀಟ್ ಬ್ರೆಡ್ಸ್ ಇದೆ. ಓಕೆ, ದಿಸ್ ವೀಟ್ ಬ್ರೆಡ್ ಆ್ಯಂಡ್ ಇದು ಬಂದುಬಿಟ್ಟು ವೀಟ್ ಬ್ರೆಡು. ಓಕೆ, ಇದು ಮಿಲ್ಕ್ ಬ್ರೆಡ್. ಓಕೆ, ನೋಡ್ಬೋದು ಸ್ನೇಹಿತರೆ, ಒನ್ ಈಸ್ ಆಫ್ ವೀಟ್ ಆ್ಯಂಡ್ ಒನ್ ಈಸ್ ಆಫ್ ಕಂಪ್ಲೀಟ್ ಆಗಿ ಮಿಲ್ಕ್ ಬ್ರೆಡ್ ಇದೆ. ಓಕೆ, ಮೈದಾ. ಓಕೆ, ಒಂದು ಜಂಬೋ ಅಂತ ಹೇಳ್ಬಿಟ್ಟಿದೆ, ಎಷ್ಟು ದಪ್ಪ ಇದೆ ನೋಡಿ ಇದು. ಓಕೆ,
ಆರಾಮಾಗಿ 3 ಜನ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ಎಷ್ಟು ಜಂಬೋ ಹೆಂಗಿದೆ ನೋಡಿ, ಎಷ್ಟು ದಪ್ಪ ಇದೆ ಇದು. ಓಕೆ, ಡಿಫ್ರೆಂಟಾಗಿದೆ ಇದು. ಆ್ಯಂಡ್ ಹೆವಿನೂ ಹಂಗೆ ಇದೆ ಸ್ನೇಹಿತರೆ ಇದು. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಕುಕೀಸ್ ಓವರ್ ಹಿಯರ್. ಓಕೆ, ಕಂಪ್ಲೀಟಾಗಿ ಕುಕೀಸ್ ಬಂದು ಯಾವಾಗಲೂ ಓಕೆ ಬಿಸಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಯು ಸಿ ವೆರೈಟೀಸ್ ಆಫ್ ಕುಕೀಸ್ ಓವರ್ ಹಿಯರ್ ನೋಡ್ಬೋದು. ನಾನು ಇಲ್ಲಿ ಈ ಮಿಷಿನ್ ಹತ್ರ ಇದ್ದೀನಿ. ಆ ಸ್ಮೆಲ್ಲು, ಆ ಫ್ರೇಗ್ರೆನ್ಸ್ ಹೆಂಗೆ ಬರ್ತಿದೆ ಗೊತ್ತಾ ಈ ಪರ್ಟಿಕ್ಯುಲರ್ ಮಿಷಿನಿಂದ. ಇವಾಗ ಎದ್ಬಿಟ್ಟು ತಿನ್ನಬೇಕು ಅನಿಸ್ತಾ ಇದೆ. ಓಕೆ, ಹಂಗಿದೆ. ಆ್ಯಂಡ್ ನಾನು ನಿಮ್ಗೆ ಏನು ಹೇಳಿದೆ, ಬೂಂದಿ, ದಿಸ್ ಇಸ್ ದಿ ಬೂಂದಿ. ಅಹ್ಮದ್ಸ್ ಫೇಮಸ್ ಆಗಿದ್ದು ಅಂದರೆ ಈ ಪರ್ಟಿಕ್ಯುಲರ್ ಬೂಂದಿಯಿಂದಾನೆ. ಓಕೆ, ಈ ಒಂದು ಬೂಂದಿ ನೀವು ತಿಂದರೆ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ 500 ಗ್ರಾಮ್ಸ್, ಅರ್ಧ ಕೆ ಜಿಗೆ 170 ರುಪೀಸು. ನಾವು ಆಚೆ ಅಲ್ಲಿ ಇಲ್ಲಿ ತೊಗೊಂತೀವಿ ಬೂಂದಿ, ಅದರಿಂದ ಇದು ತೊಗೊಂಡ್ರೆ ನಿಮಗೆ ಅಥೆಂಟಿಕ್ ಟೇಸ್ಟು ಸ್ನೇಹಿತರೆ. ಆ ಘೀ ಸ್ಮೆಲ್ಲು ಹೆಂಗೆ ಬರುತ್ತೆ ಗೊತ್ತಾ ಈ ಪರ್ಟಿಕ್ಯುಲರ್ ಬೂಂದಿಯಲ್ಲಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ನನಗೆ ಪರಿಚಯ ಆಗಿದ್ದು ಅಹ್ಮದ್ಸ್ ಬೇಕ್ರಿ ಬಂದು ಈ ಬೂಂದಿಯಿಂದಾನೆ. ಓಕೆ, ಈ ಬೂಂದಿಗೆ ನಾನು ವಾನಂಬಾಡಿ ಸ್ಟೋರ್ಗೆ ಕಾಲ್ ಮಾಡಿ ಇಷ್ಟು ಬೂಂದಿ ಬೇಕು ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹಾಕಿ ಕಳಿಸಿ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ತಿದ್ದೆ ಸ್ನೇಹಿತರೆ. ಈ ಪರ್ಟಿಕ್ಯುಲರ್ ಬೂಂದಿಯಲ್ಲಿ ಅವ್ರು ಬಸ್ಸಲ್ಲಿ ಹಾಕಿ ನಾನು ಹೋಗಿ ಆಡ್ಗುಡಿಗೆ ಈ ಪರ್ಟಿಕ್ಯುಲರ್ ಬೂಂದಿ ತೊಗೊಳ್ತಿದ್ದೆ. ಸೊ ಇವಾಗ 6 ಮಂತ್ಸಿಂದ ನಾನು ಇಲ್ಲೇ ತೊಗೊಳ್ತಿದ್ದೀನಿ, ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋ ಸ್ಟೋರು ರೆಸೋಟನಲ್ಲಿ. ಸೊ ನೀವು ತಿಳ್ಕೊಳ್ಳಿ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಬೂಂದಿ. ನಾನು ಅಲ್ಲಿಂದ ಇಲ್ಲಿಗೆ ತರಿಸ್ಬೇಕು ಅಂದರೆ ಎಷ್ಟು ಟೇಸ್ಟ್ ಇರುತ್ತೆ, ಎಷ್ಟು ಆ ಪರ್ಟಿಕ್ಯುಲರ್ ಟೇಸ್ಟ್ ಬಡ್ಸ್ ನಮ್ಗೆ ಎಷ್ಟು ಕ್ರೇವ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಬೂಂದಿಗೆ ಅಂತ ಹೇಳ್ಬಿಟ್ಟು. ಬನ್ನಿ ಸ್ನೇಹಿತರೆ, ನೀವು ಬಂದರೆ ಗೊತ್ತಾಗತ್ತೆ. ನಾನು ಎಷ್ಟು ಹೇಳಿದ್ರು ನಿಮಗೆ ಓಕೆ, ಯು ಕ್ಯಾನ್ ಸಿ ದಿ ಪ್ರಾಡಕ್ಟ್. ಓಕೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು. ಬಟ್ ನೀವು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಬನ್ನಿ ಸ್ನೇಹಿತರೆ. ಆಲ್ಸೋ ಸ್ಮಾಲರ್ ಐಟಮ್ಸು, ನಾವು ರಸ್ಕ್, ಸ್ಮಾಲ್ ರೌಂಡ್ ರಸ್ಕ್ ಅಂತ ಹೇಳ್ತೀವಿ, ಆ ಪರ್ಟಿಕ್ಯುಲರ್ ರಸ್ಕು ಇದೆ. ಬನ್ಸು ಇದೆ ನೋಡಿ. ಓಕೆ, ಪ್ಯಾಕ್ ಬನ್ಸು ಇದೆ. ಈ ಪಾವ್ ಭಾಜಿಗೆ ಯೂಸ್ ಮಾಡ್ಬೋದು. ಆಮೇಲೆ ದೊಡ್ಡ ಬನ್ಸು ಬೇಬೀಸ್ಗೆ ಅವ್ರಿಗೆ ಯೂಸ್ ಮಾಡ್ಬೋದು, ನಾವು ತಿನ್ಬೋದು. ಅಗೇನ್ ದಿಸ್ ಸೂಪ್ ಸ್ಟಿಕ್ಸ್ ಅಂತಿದೆ. ಓಕೆ, ಇಲ್ಲಿ ನೋಡಿ ಅಹ್ಮದ್ಸ್ದು ಸ್ಪೆಷಲ್ ಟೋಸ್ಟ್ಸ್, ರಸ್ಕ್ ಥರನೇ ಇರುತ್ತೆ. ಬಟ್ ದಿಸ್ ಇಸ್ ನಾಟ್ ರಸ್ಕ್, ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಪ್ರಾಡಕ್ಟ್. ಇದನ್ನು ಬಂದು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ಪರ್ಟಿಕ್ಯುಲರ್ ರಸ್ಕ್ ಬಂದು ದಿಸ್ ಇಸ್ ರಸ್ಕ್, 100% ರಸ್ಕ್. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಆಫ್ ವೀಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ವೀಟ್ ಅಲ್ಲಿ ಸಿಗೋ ರಸ್ಕ್ ಬಂದು ತುಂಬ ಕಮ್ಮಿ, ಆದರೆ ಅಹ್ಮದ್ಸಲ್ಲಿ ಸಿಗ್ತಾಯಿದೆ. ನಿಮ್ಗೇನಾದರೂ ಬೇಕು ಅಂದರೆ ಅಹ್ಮದ್ಸಲ್ಲಿ ತೊಗೋಬೋದು ಸ್ನೇಹಿತರೆ. ನೋಡಿ, ಚಿಕ್ಕದಾಗಿ ಪ್ರಿಸೈಸ್ಡಾಗಿದೆ, ತೊಗೋಬೋದು. ಓಕೆ, ಅಟ್ರಾಕ್ಟಿವ್. ಕೆಲವರು ಇಷ್ಟು ದೊಡ್ಡ ಮಾಡಿ ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ. ಬಟ್ ಅಹ್ಮದ್ಸಲ್ಲಿ ಓನ್ಲಿ ಸಿ ಟುವರ್ಡ್ಸ್ ದಿ ಅಥೆಂಟಿಕ್ ಟೇಸ್ಟ್. ಆ್ಯಂಡ್ ಯು ಹ್ಯಾವ್ ಮಿನಿ ರಸ್ಕ್ ಆಲ್ಸೋ ಓವರ್ ಹಿಯರ್ ಸ್ನೇಹಿತರೆ. ಚಿಕ್ಕ ಸಣ್ಣ ಪುಟಾಣಿ ರಸ್ಕ್ ಇದು. ಓಕೆ, ಪ್ರಿಸೈಸ್ಡ್ ಆಗಿದೆ ಅಲ್ಲ. ವೆಲ್ ಸ್ನೇಹಿತರೆ, ಸೊ ನೋಡಿರಿ ನೀವೆಲ್ಲ ಸ್ವೀಟ್ಸ್ ಎಲ್ಲ ತೋರಿಸಿ ನಾನು ನಿಮಗೆ ಏನೇನು ಅಂತ ಹೇಳ್ಬಿಟ್ಟು ಸ್ಪೆಷಾಲಿಟಿ ಎಲ್ಲ ತೋರಿಸ್ದೆ. ಸೊ ಎಲ್ಲರಿಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಸೊ ನಿಮ್ಗೆ ಏನಾದರೂ ಟೇಸ್ಟ್ ಬೇಕೇ ಬೇಕು, ಟೇಸ್ಟ್ ನೋಡಬೇಕು ಅಂತ ಹೇಳ್ಬಿಟ್ಟಿದ್ರೆ ನೀವು ಖಂಡಿತವಾಗ್ಲೂ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ನೀವೇನಾದ್ರು ಆ ಸ್ವೀಟ್ ಟೇಸ್ಟ್ ಮಾಡಿದ್ರೇ ನಿಮಗೆ ಸ್ವೀಟ್ನ ಟೇಸ್ಟ್ ಗೊತ್ತಾಗೋದು ಸ್ನೇಹಿತರೆ. ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇವ್ರದ್ದು ಓಕೆ, ಎಲ್ಲ ಸ್ವೀಟ್ಸ್ ಬಂದು ನಮಗೆ ಡೇ ಟು ಡೇ ಬೇಸಿಸ್ ಬಂದು ನಮ್ಮ ವಾನಂಬಡಿಯಿಂದ ಇಲ್ಲಿಗೆ ಡೈಲಿ ಬೇಸಿಸ್ ಆಗಿ ಟ್ರಾನ್ಸ್ಪೋರ್ಟ್ ಆಗಿದೆ ಸ್ನೇಹಿತರೆ. ನಾಟ್ ಇವನ್ ಒನ್ ಪರ್ಟಿಕ್ಯುಲರ್ ಡಿಶಸ್ ಮೇಡ್ ಓವರ್ ಹಿಯರ್. ಡೈಲಿ ಬೇಸಿಸ್ ಆಗಿ ವಾನಂಬಡಿಯಿಂದ ಪ್ರಿಪೇರ್ ಆಗಿ ಬ್ಯಾಂಗ್ಳೂರ್ಗೆ ಡೈಲಿ ಬೇಸಿಸ್ ಎವ್ರಿ ನೈಟ್ ಸ್ವೀಟ್ಸ್ ಬರುತ್ತೆ. ಆ್ಯಂಡ್ ಎವ್ರಿ ನೈಟ್ ಎಲ್ಲ ಸ್ವೀಟ್ಸ್ ಬಂದು ರೀಪ್ಲೇಸ್ ಆಗುತ್ತೆ ಸ್ನೇಹಿತರೆ. ದಿಸ್ ಇಸ್ ವಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಅಹ್ಮದ್ ಸ್ವೀಟ್ಸ್ ಅಂತ ಹೇಳ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.